ವೀಕ್ಷಕರೇ, ಈ ಶಾಂತ ಸಂಜೆಯಲ್ಲಿ ವಿ ಆರ್ ಗೋಯಿಂಗ್ ಟು ಬ್ರೇಕ್ ರಾಜ್ಯದ ಉಪಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ ನಗರಾಭಿವೃದ್ಧಿ, ಜಲಸಂಪನ್ಮೂಲ, ಉಪಮುಖ್ಯಮಂತ್ರಿ ಅನ್ನೋ 3 ಖಾತೆಗಳು ಮಾತ್ರ ಅಲ್ಲ, ಬದಲಾಗಿ 36 MLAಗಳ ಸೆಕ್ಸ್ ವಿಡಿಯೋಗಳು ಇದಾವಂತೆ. ಫ್ರೀಡಂ ಟಿವಿಯಲ್ಲಿ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿ ಇದು. ಅತಿ ದೊಡ್ಡ ಪೊಲಿಟಿಕಲ್ ಸುದ್ದಿಯನ್ನ ಈ ಶಾಂತ ಸಂಜೆಯಲ್ಲಿ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಯಾರು? ಹಾಗಾದ್ರೆ ಆ 36 MLAಗಳು ಆ ಸಿಡಿಯಲ್ಲಿ ಏನೇನಿದೆ? ಫ್ರೀಡಂ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿಯನ್ನ ನಾವು ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಡಿ.ಸಿ.ಎಂ ಡಿ.ಕೆ.ಶಿ ಬಳಿ 36 MLAಗಳ ಸೆಕ್ಸ್ ವಿಡಿಯೋ. ಹಾಗಾದ್ರೆ ಇದರ ಸತ್ಯತೆಗಳೇನು? ಫ್ರೀಡಂ ಟಿವಿಯಲ್ಲಿ ಮಹಾ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಇದು. ನಾವು ಬ್ರೇಕ್ ಮಾಡಿದ ನಂತರ ಈ ಸುದ್ದಿ ನಾನಾ ತರಹದ ಓಣಿ ಕೇರಿಗಳಲ್ಲೂ ಕೂಡ ಹರಿದಾಡಬಹುದು, ನಾನಾ ಕಟ್ಟೆಗಳಲ್ಲಿ ಬೇರೆ ಬೇರೆ ಮಜಲುಗಳಲ್ಲೂ ಕೂಡ ಚರ್ಚೆಗಳಾಗಬಹುದು. ಯಾರು? ಹಾಗಾದ್ರೆ ಆ 36 MLAಗಳು. ಹಾಗಾದ್ರೆ ಆ ಸಿಡಿಯಲ್ಲಿ ಅಂತದ್ದೇನಿದೆ? ಫ್ರೀಡಂ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿ. ಅವರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು ಅಂತ ಆ ಸುದ್ದಿಯನ್ನ ಸಂಗ್ರಹ ಮಾಡಿ ನಾವು ಬ್ರೇಕ್ ಮಾಡೋದಿಲ್ಲ. ನಾವು ಬ್ರೇಕ್ ಮಾಡಿದ್ದು ಅಲ್ಲಿ ಇಲ್ಲಿ ಹರಿದಾಡಬೇಕು. 36ಕ್ಕೂ ಹೆಚ್ಚು MLAಗಳ ಹನಿ ಟ್ರ್ಯಾಪ್ ಮಾಡಿಸಿದ್ರ ಹಾಗಾದ್ರೆ ಡಿ.ಕೆ. ಪ್ರೈವೇಟ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರ ಡಿ.ಕೆ. ಯಾರು? ಹಾಗಾದ್ರೆ ಆ 36 MLAಗಳು ಅಲ್ಲ ರೀ. ಕಾಂಗ್ರೆಸ್ನಲ್ಲಿ 138 ಶಾಸಕರಿದ್ದಾರೆ, ಬಿಜೆಪಿಯಲ್ಲೋ 60ಕ್ಕೂ ಹೆಚ್ಚು MLAಗಳಿದ್ದಾರೆ. ಹಾಗಾದ್ರೆ JDS-ನಲ್ಲೋ 17ಕ್ಕೂ ಹೆಚ್ಚು ಅಂತಾನು ಹೇಳಕ್ಕಾಗಲ್ಲ, ಕಡಿಮೆ ಅಂತಾನು ಹೇಳಕ್ಕಾಗಲ್ಲ, 17ಕ್ಕೆ ತಟಸ್ಥ. ಈ MLAಗಳ ಪೈಕಿ ಯಾರು ಆ 36 MLAಗಳು? ಬೈ ಎಲೆಕ್ಷನ್ ನಲ್ಲಿ ಗೆದ್ದ MLAದ ವಿಡಿಯೋ ಏನಾದ್ರೂ ಇದೆಯಾ? ಐ ಆಮ್ ನಾಟ್ ಶೂರ್. ಬ್ರೇಕ್ ಮಾಡ್ತಾ ಇದ್ದೀವಿ. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರ ಹಾಗಾದ್ರೆ ಡಿ.ಕೆ. 2023 ಚುನಾವಣೆಯಲ್ಲಿ ಗೆದ್ದ MLAಗಳದ್ದ, ಅಥವಾ ಅದಾದ ನಂತರ ಬೈ ಎಲೆಕ್ಷನ್ ಆಯ್ತಲ್ಲ, ಆಗೊಂದು 2-3 ಸೀಟ್ ಗೆಲ್ತಲ್ಲ, ಆ MLAಗಳೇನಾದ್ರೂ ಇದ್ದಾರ? ಹಾಗಾದ್ರೆ ಏನು? ರಾಜ್ಯದ ಉಪಮುಖ್ಯಮಂತ್ರಿಯ ಕೈಯಲ್ಲಿ 3 ಖಾತೆಗಳಿದಾವೆ, ಅದ್ರ ಜೊತೆಗೆ 36 MLAಗಳ ಸಿಡಿಗಳು ಕೂಡ ಇದಾವಂತೆ. ಇದು ಅತ್ಯಂತ ಬಹುದೊಡ್ಡ ಪೊಲಿಟಿಕಲ್ ಸ್ಟೋರಿ. 36 ಮಂದಿ ಪ್ರಭಾವಿ ಶಾಸಕರಿಗೆ ನಡುಕ ಹುಟ್ಟಿಸುವಂತಹ ಸ್ಟೋರಿ. 36 ಶಾಸಕರನ್ನ ಹಳಿ ಟ್ರಾಪಿಗೆ ಕೆಡವಿದ್ರಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ರಾಮನಗರದ MLAಗಳೇ, ಹಾಸನದ MLAಗಳೇ, ಇನ್ನು ಎಲ್ಲೆಲ್ಲಿದೆ ಹೇಳ್ತೀರಾ? ಹೇಳ್ಕಳಿಬೇಕಾದ್ರೆ 36 MLAಗಳು. ಅದರ ಅರ್ಥ ನಾನು ರಾಮನಗರ, ಹಾಸನ ಉದಾಹರಣೆ ಕೊಟ್ಟಿದ್ದು ಅದು ಹೇಳಿದ್ದಲ್ಲ. ಮಸಾಜ್ ಪಾರ್ಲರ್ನಲ್ಲಿ ಕ್ಯಾಮೆರಾ ಇಟ್ಟು ಶಾಸಕರ ಲಾಕ್ ಮಾಡಿದ್ರ. ಹಾಗಾದ್ರೆ 36 ಮಂದಿ MLAಗಳ ಪ್ರೈವೇಟ್ ಕ್ಷಣಗಳ ವಿಡಿಯೋ ರೆಕಾರ್ಡ್ ಆಗಿದೆಯಾ? MLAಗಳ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಕ್ವಶನ್ ಮಾರ್ಕ್. ಫ್ರೀಡಂ ಟಿವಿಯಲ್ಲಿ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿ ನಾವು ಬ್ರೇಕ್ ಮಾಡಿದ ನಂತರ ಇದು ಎಲ್ಲೆಲ್ಲಿ ಹೋಗಿ ಯಾವ ಅರ್ಥದಲ್ಲಿ ಚರ್ಚೆ ಆಗುತ್ತೆ ಅನ್ನೋ ಪೂರ್ಣ ವಿವೇಚನೆ ನಮಗಿದೆ. 36 MLAಗಳನ್ನ ಹನಿ ಟ್ರಾಪಿಗೆ ಕೆಡವಿದ್ರಂತೆ ಡಿ.ಸಿ.ಎಂ ಡಿ.ಕೆ.ಶಿ. ನಿಜಕ್ಕೂ ಹೌದಾ? ಆ ಮಸಾಜ್ ಪಾರ್ಲರ್ಗೆ ಹೋಗಿದ್ದ ಎಲ್ಲಾ MLAಗಳು ಲಾಕ್ ಆಗಿದ್ದಾರೆ. ಮಸಾಜ್ ಪಾರ್ಲರ್ನಲ್ಲಿ ಕ್ಯಾಮೆರಾ ಇಟ್ಟು ಶಾಸಕರ ಕೆಡವಿದ್ರ ಕೆಡ್ಡಾಗೆ. 36 MLAಗಳ ಪ್ರೈವೇಟ್ ಕ್ಷಣಗಳ ವಿಡಿಯೋ ರೀ, ಪ್ರೈವೇಟ್ ಕ್ಷಣಗಳ ವಿಡಿಯೋ. ಅದರ ವ್ಯಾಖ್ಯಾನಕ್ಕೆ ನಾನು ಹೋಗೋದಿಲ್ಲ. ಫ್ರೀಡಂ ಟಿವಿಯಲ್ಲಿ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿ ಇದು. ನಾವು ಅನೇಕ ರಾಜಕೀಯದ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಒಂದಷ್ಟು ಸುದ್ದಿಗಳಲ್ಲಿ ಸ್ವಾರಸ್ಯಕರ ಇರಬೇಕು, ಮತ್ತೊಂದಷ್ಟು ಸುದ್ದಿಯಲ್ಲಿ ಸಮಾಜಕ್ಕೊಂದು ಸಂದೇಶ ಇರಬೇಕು, ಇನ್ನೊಂದಷ್ಟು ಸುದ್ದಿ ಬಹುಪಾಲು ಜನಹಿತ ಮತ್ತು ಜನಪರಕ್ಕಾಗಿರಬೇಕು. ಆದರೆ ಈ ಕ್ಷಣ ನಾವು ಬ್ರೇಕ್ ಮಾಡ್ತಾ ಇರುವಂತ ಈ ಸುದ್ದಿಯ ಸಾರ ಏನು ಅಂದ್ರೆ ಹಿಂಗೂ ಇರುತ್ತ ರಾಜಕಾರಣ ಅಂತ. ಒಂದೇ ಸಾಲಲ್ಲಿ ಅರ್ಥ ಮಾಡಿಸ್ತೀನಿ. ರಾಜಕಾರಣ ಅನ್ನೋದು ಹಿಂಗೂ ಇರುತ್ತಾ? ಇದು ನಮ್ಮ ಸಾರ. ಒಂದು ಪಾರ್ಲರಿಗೆ ಹೋದಂತಹ ಅಷ್ಟು MLAಗಳ ಕೊನೆ ಕ್ಷಣದ ಅತ್ಯಂತ ಆನಂದಮಯವಾದಂತಹ ಕ್ಷಣವನ್ನ ಹಾಗಾದ್ರೆ ಆ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲಾಯಿತಾ? ಡಿ.ಸಿ.ಎಂ ಡಿ.ಕೆ.ಶಿ ಬಗ್ಗೆ
JDS ಸ್ಫೋಟಕ ಆರೋಪ ಮಾಡ್ತಾ ಇರೋದು. ಇದು ನಾವು ಹೇಳ್ತಾ ಇರೋದಲ್ಲ. ಫ್ರೀಡಮ್ ಟಿವಿ ನಿರ್ಧಾರ ಮಾಡಿಕೊಂಡು ಈ ಸಾಲುಗಳನ್ನು ಸುಂದರವಾಗಿ ಬಣ್ಣಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನದಲ್ಲಿ ನಾವಿಲ್ಲ. JDS ಇದನ್ನು ಟ್ವೀಟ್ ಮಾಡ್ಕೊಂಡಿದೆ. DCM DKಶ ಬಗ್ಗೆ JDS ಸ್ಫೋಟಕ ಆರೋಪ, 36 MLAಗಳ ಹನಿ ಟ್ರ್ಯಾಪ್ ಮಾಡಿಸಿದ್ರಂತೆ DK ಶಿವಕುಮಾರ್. ಹೀಗಂತ ಹೇಳಿದ್ದು ಯಾರು? ನಮ್ಮ ರಾಜ್ಯದ ದೇಸಿ ಪಕ್ಷ. ಈ ದೇಸಿ ಘೀ ಅಂತ ಏನು ಕರಿತೀವೋ ಹಾಗೇನೆ ಒಂದು ದೇಸಿ ಪಕ್ಷ ಅಂತಿದೆ. ಕನ್ನಡಕ್ಕಾಗಿ ಕನ್ನಡ, ನೆಲ, ಜಲ, ಭಾಷೆ, ಕನ್ನಡ ಮತದಾರ ಮಹಾಪ್ರಭುಗಳ ನಾಡಿ ಮಿಡಿತ, ಹೆಂಗೆ ಬೇಕಾದರೂ ನೀವು ವ್ಯಾಖ್ಯಾನಿಸ್ಬೋದು. ಸೊ DCM DKಶ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆಂದು JDS ಬಾಂಬ್ ಇಟ್ಟಿದೆ. 36 MLAಗಳ ಹನಿ ಟ್ರ್ಯಾಪ್ ಮಾಡಿಸಿದ್ರಂತೆ DK ಶಿವಕುಮಾರ್. ಹನಿ ಟ್ರ್ಯಾಪ್ ಮಾಡಿದಷ್ಟು ಸುಲಭವಲ್ಲ JDS ಆಪರೇಷನ್. ನೋಡಿ ಹೆಂಗೆ ಹೇಳ್ತಾರ ಅವರು ಉದಾಹರಣೆನ. ನೀವು ಹನಿ ಟ್ರ್ಯಾಪ್ ಮಾಡಿದಂತೆ ಸುಲಭದ ಕೆಲಸ ಅಲ್ಲ JDSನ ಆಪರೇಷನ್ ಮಾಡೋದು. ಸ್ವಂತ ಅಳಿಯನನ್ನ BJPಗೆ ಬಿಟ್ಟುಕೊಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿ JDS ಅಲ್ಲಿ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಬೋದಾಗಿತ್ತು. ಆದರೆ BJPಗೆ ಕೊಟ್ಟು ಅಳಿಯನನ್ನ ಗೆಲ್ಲಿಸಿದ ಇದೇ JDSನ ದಳಪತಿಗಳ ಪಕ್ಷದ ಕಾರ್ಯಕರ್ತರು ಹೇಳೋದು, ನೀವು ಹನಿ ಟ್ರ್ಯಾಪ್ ಮಾಡಿದಷ್ಟು ಸುಲಭ ಅಲ್ಲ JDS ಆಪರೇಷನ್ ಅನ್ನುವಂತಹದ್ದು. ನಮ್ಮ ಶಾಸಕರನ್ನು ಸೆಳೆಯುವುದು ಸುಲಭದ ಮಾತಲ್ಲ. GT ದೇವೇಗೌಡರನ್ನ ಸೆಳೆಯೋದಕ್ಕೆ ಸವಾಲುಗಳ ಬೇಕು. ಸದಾಶಿವನಗರದಿಂದ ಒಂದು ಫೋನ್ ಕಾಲ್ ಮಾಡಿದ್ರೆ ನಾಳೆ ದಿನ GT ದೇವೇಗೌಡರು KPCC ಕಚೇರಿಗೆ ಬರಲ್ವೇನ್ರಿ? ಆ ಮಟ್ಟಕ್ಕೆ ಬಂದು ತಲುಪಿದೆ. ಅದೇನೇ ಇರಲಿ, ನಮ್ಮ ಶಾಸಕರನ್ನು ಸೆಳೆಯುವುದು ಸುಲಭವಲ್ಲ ಎಂದ JDS. ಪೂರ್ಣ ಬಹುಮತವಿದ್ದರೂ DKಶಿಗೆ JDS ಬಗ್ಗೆ ಭಯವಿದೆ. ಕಾಂಗ್ರೆಸ್ನಲ್ಲಿ ನಿಮ್ಮ ರಾಜಕೀಯ ಬೇಳೆ ಬೇಯುತ್ತಿಲ್ಲ. ನೋಡಿ, ನಾವು ಈವರೆಗೂ ಹೇಳಿದ್ದು JDS ತನ್ನ ಅಧಿಕೃತ ಖಾತೆಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಒಂದಷ್ಟು ಸಾಲುಗಳು, ಅದನ್ನೇ ಹೇಳಿದ್ದು. ನೀವು JDS ಅನ್ನ ಬೈಪಾಸ್ ಸರ್ಜರಿ ಮಾಡುವಷ್ಟು ಸುಲಭ ಅಲ್ಲ. ಹನಿ ಟ್ರ್ಯಾಪ್ ನೀವು ಮಾಡಿದ್ದೀರಲ್ಲ, ಆ ಸುಲಭದ ಕೆಲಸ ಆಪರೇಷನ್ JDS ಮಾಡೋದಕ್ಕಾಗಲ್ಲ. ಆ ಸುಲಭತೆ ಇಲ್ಲಿ ಸಿಗೋದಿಲ್ಲ, ಅದು ಕಷ್ಟ ಇದೆ. ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲೂ ಕೂಡ ಒಂದಷ್ಟು ಸಚಿವರು ಸಿಗ್ತಾರೆ ನಿಮಗೆ. ಈ ಹಿಂದೆ JDSನಲ್ಲಿದ್ದವರು. 224 ಕ್ಷೇತ್ರಗಳ ಪೈಕಿ 136 ಆರಂಭದಲ್ಲಿ ಬೈ ಎಲೆಕ್ಷನ್ನಲ್ಲಿ ಒಂದಷ್ಟು ಸೀಟು, ಆರಂಭದಲ್ಲಿ 135, ಅದಾದ ನಂತರ 3, ಒಟ್ಟಾರೆ 137 ಅನ್ಕೊಳ್ಳಿ. ಆ ಶಾಸಕರ ಪೈಕಿ ಹಲವಾರು ಶಾಸಕರು ಇದೇ JDSನಲ್ಲಿದ್ದವರು. ಆದರೂ ಹೇಳ್ತಾರೆ JDSನವರು, ಆಪರೇಷನ್ JDS ಸುಲಭದ ಮಾತಲ್ಲ. ಅದೇನೇ ಇರಲಿ, ಅವರ ಅಧಿಕೃತವಾದಂಥ ಅವರ ಸಾಲಗಳನ್ನೇ ಸಾಲ ತೆಗೆದು ಮಾತನಾಡೋದಾದರೆ, ಈಗ ನಮ್ಮ ಪಕ್ಷದ ಶಾಸಕರನ್ನು ಸೆಳೆಯಲು ಮುಂದಾದ್ರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. CD ಮಾಡಿಸಿದಷ್ಟು ಸುಲಭವಲ್ಲ ಎಂದು JDS ಟ್ವೀಟ್. ಈ ಹಿಂದೆ CD ಶಿವ ಅಂತೆಲ್ಲ ಕುಮಾರಸ್ವಾಮಿ ಅವರು ಈವರೆಗೂ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳು ಕೇಳುಗರ ಕರುಣ ಬುಡಗಳಿಗೆ ಅತ್ಯಂತ ಆನಂದ ಕೊಡುವಂಥ ಸಾಲುಗಳೇ ಅವರು ಬಳಸೋದು. ಅವರ ಪದಪ್ರಯೋಗವೂ ಕೂಡ ಅಷ್ಟೇ ಸ್ವಾರಸ್ಯಕರವಾಗಿರುತ್ತೆ. ಅದರ ಅರ್ಥ ಅನರ್ಥ, ಸಾಧಕ ಬಾಧಕ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅವರು ಆಯ್ಕೆ ಮಾಡಿಕೊಳ್ಳುವ ಚೂಸಿ ವರ್ಡ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲೂ ಹಂಗೆ ಹೇಳಿದ್ದಾರೆ ನೋಡಿ. ಅವ್ರ ಕಾರ್ಯಕರ್ತರೇನು ಕಮ್ಮಿ ಇಲ್ಲ. ಇದು ಕಾರ್ಯಕರ್ತರು ಬರೆದ್ರೋ, ನಾಯಕರ ನಿರ್ದೇಶನವನ್ನು ಪಡೆದು ಕಾರ್ಯಕರ್ತರು ಇದನ್ನು ಪ್ರದರ್ಶನಕ್ಕಿಟ್ಟರೋ ಗೊತ್ತಿಲ್ಲ. ಬಟ್ CD ಮಾಡಿಸಿದಷ್ಟು ಸುಲಭವಲ್ಲ ಎಂದು JDS ಟ್ವೀಟ್ ಮಾಡ್ಕೊಂಡಿದೆ. ಅದನ್ನೇ ನಾವು ಹೇಳಿದ್ದು. DK ಶಿವಕುಮಾರ್ ಅವರ ಬಳಿಯಲ್ಲಿ 36 CDಗಳಿದ್ದಾವೆ. ದಾಖಲೆ ಕೇಳ್ತಾರ ಜನ, ಅದು ಬೇರೆ ಪ್ರಶ್ನೆ ಅವರಿಗೆ. ಅವರು ಆರೋಪ ಮಾಡೋದನ್ನು ಮಾಡ್ತಾರೆ. ಎಲಿಗೇಷನ್ನಲ್ಲಿ ಯಾವ ಕುಂದುಕೊರತೆಯೂ ಅವರಿಗಿಲ್ಲ, ಯಾವ ನಿರ್ಭಯವೂ ಅವರನ್ನು ಕಾಡೋದಿಲ್ಲ, ಯಾವ ನಿರ್ಲಜ್ಜೆಯೂ ಕೂಡ ಅವರನ್ನು ಕಾಡೋದಿಲ್ಲ. ಸುಸೂತ್ರವಾಗಿ ಬರುತ್ತೆ ಅವರಿಂದ ಒಂದು ಸ್ಟೇಟ್ಮೆಂಟ್, ಕ್ವಶನ್ ಮಾರ್ಕ್ ಹಾಕಬಿಡ್ತಾರೆ. 36 MLAಗಳನ್ನು ಪಾರ್ಲರ್ಗೆ ಕರೆಸಿ ಅವರನ್ನು ಲಾಕ್ ಮಾಡಿದ್ರಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ ಆಪರೇಷನ್ JDS ಮಾಡೋದು. ಭಾರಿ ದೊಡ್ಡ ಹಾರಿಬಲ್ ಚಾಲೆಂಜ್ ಅದು. ಭಾರಿ ಕಷ್ಟ ಇದೆ ನಿಮಗೆ. ಅಳಿದುಳಿದ 17 ಶಾಸಕರನ್ನ ಮುಟ್ನೋಡಿ ಅಂತ ಹೇಳದವರು DK ಶಿವಕುಮಾರ್ ಅವರಿಗೆ. ಈಗ ನಮ್ಮ ಪಕ್ಷದ ಶಾಸಕರನ್ನ ಸೆಳೆಯಲು ಮುಂದಾದ್ರ ಅಂತೇಳಿ DK ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವಿಷ್ಟು ಕೂಡ JDSನ ಅಧಿಕೃತವಾದಂತಹ ಖಾತೆಯಲ್ಲಿ DK ಶಿವಕುಮಾರ್ ಬಳಿಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನಾವು ಈವರೆಗೂ ಕೂಡ ಸವಿಸ್ತಾರವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಸೊ
ಡಿ ಕೆ ಶಿವಕುಮಾರ್ ಅವರನ್ನ ಈ ತರಹದ ಈ ಪರಿಯಲ್ಲಿ ಪ್ರಶ್ನೆಗಳ ಮುಖಾಂತರವಾಗಿ ಕಟ್ಟಿ ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ. ನಿರಂತರವಾಗಿ JDS ನಾನಾ ರೂಪಗಳಲ್ಲಿ, ನಾನಾ ತರಹದ ಪ್ರಯೋಗಗಳಲ್ಲೆಲ್ಲ ಡಿ ಕೆ ಶಿಗೆ ಟಾಂಗ್ ಕೊಡೋದಕ್ಕೆಲ್ಲ ಮುಂದಾದರು. ಈ ಹಿಂದೆ ಕುಮಾರಸ್ವಾಮಿಯ ಒಂದಷ್ಟು ಜಮೀನು ವಿಚಾರವಾಗಿ ಸರ್ಕಾರಿ ಗೋಮಾಳವನ್ನು ಆಕ್ರಮಿಸಿಕೊಂಡಿದ್ದಾರೆ ಎನ್ನುವಂಥ ಆರೋಪ. ಆ ಸಂದರ್ಭ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಡಿ ಕೆ ಶಿ ವಿರುದ್ಧ ನಾನಾ ತರಹದಲ್ಲಿ ಟ್ವೀಟಾಸ್ತ್ರಗಳನ್ನು ಪ್ರಯೋಗ ಮಾಡಿದರು. ಅದಾದ ನಂತರ ಕಾಂಗ್ರೆಸ್ ವಿರುದ್ಧ, ಅದರಲ್ಲೂ ಸ್ವತಃ CM ವಿರುದ್ಧವೇ ಕೇಳಿ ಬಂದ ಮುಡಾ ಹಗರಣ, ಆ ಹಗರಣದ ಬಗ್ಗೆ ವ್ಯಾಖ್ಯಾನಿಸಬೇಕಾದ್ರೂ ಕೂಡ ಡಿ ಕೆ ಶಿಯನ್ನು ಹೇಳಕ್ ತಂದಿದ್ರು ಕುಮಾರಸ್ವಾಮಿ. ಆದರೆ ಈಗ ಅವರ ಪಕ್ಷದ ಟ್ವಿಟರ್ ಖಾತೆಯಿಂದ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಆರೋಪಗಳು ಬಂದಿದೆ. ಆದರೆ ಆ ಎಲ್ಲ ಆರೋಪಗಳ ತಲೆಗೆ ಹೊಡೆದಂಗಿದೆ ಈ ಆರೋಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.